ಬೆಂಗಳೂರಿಗೆ ಬಂದಿದ್ದು ಮನೇಲಿ ಸುಳ್ಳು ಹೇಳಿದ್ದೆ. ಹ್ಮ್. ಜಾಬ್ ಮಾಡಕ್ ಹೋಗ್ಬೇಕು ಅಂತ ಹೇಳಿದ್ದೆ. ಏನಿದ್ದು BSc ಓದಿದ್ದು. ಹ್ಮ್. ಬಟ್ ನಾನು ಇವಾಗ ಆಕ್ಟರ್ ಆಗ್ಬೇಕು ಅಂತ ಅದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಹ್ಮ್. ಖಂಡಿತವಾಗ್ಲೂ ಹೊಡೆದು ಕೂರಿಸ್ತಿದ್ರು. ಅದು ನನಗೆ ಗೊತ್ತಿತ್ತು. ಹ್ಮ್. ಅದೇ ಕಾರಣಕ್ಕೆ ಸುಳ್ಳು ಹೇಳಿದೆ ಕೆಲಸ ಮಾಡಕ್ ಹೋಗ್ತೀನಿ ಅಂತಂದೆ. ಆ ಸೇಮ್ ಟೈಮ್ಗೆ ಅಕ್ಕ ಪ್ರೆಗ್ನೆಂಟ್ ಇದ್ಲು. ಬಾವ ಹೈಕೋರ್ಟ್ ಅಡ್ವೊಕೇಟ್. ಸೊ ಇಲ್ಲೇ ಬೆಂಗಳೂರಲ್ಲೇ ಇರೋದು ಅವರು. ಸೊ ಅವಳು ನೋಡ್ಕೊಂತೀನಿ ಅಂತ ಹೇಳಿದೆ. ಅವಾಗ ಅವ್ರಿಗೆ ತುಂಬಾ ಟಚ್ ಆಗ್ಬಿಡ್ತು. ಮಗಳು ನೋಡ್ಕೊಂತಾನೆ ಅವನು. ಈ ಜಾಗದಲ್ಲಿ ಒಂದು ಮ್ಯೂಸಿಕ್ ಹಾಕನ್ವಾ, ಸೂರ್ಯವಂಶ ಸಿನಿಮಾದು ಕನಕಮೂರ್ತಿ ಮ್ಯೂಸಿಕ್. ನೀವ್ ಯಾವಾಗ್ಲೂ ಎಲ್ಲಿರ್ತೀರಾ? ಇಲ್ಲಿ ಸೂಟ್ ಆಗುತ್ತೆ. ಸೊ ಹೇಳಿದೆ ಅವರಿಗೆ, ಮಗಳು ನೋಡ್ಕೊಂತಾನಲ್ಲ, ಸರಿ ಓಕೆ ಅಂತಂದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಬಂದಿದ್ದು ಹೀರೋ ಆಗಬೇಕು, ನಿಂತ್ಕೋಬೇಕು ಅನ್ನೋ ಕನಸು ಹೊಡ್ಕೊಂಡು ಬರ್ತಾ ಇದೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಹೇಳಿದೆ, ಆಯಿತು ಓಕೆ ಅಂತ ಹೇಳಿದ್ರು. ಅಲ್ಲಿವರೆಗೂ ನನ್ನ ಲೈಫಲ್ಲಿ ಬೆಂಗಳೂರು ನೋಡೇ ಇರಲಿಲ್ಲ ಸರ್. ನನಗೆ 20 ವರ್ಷ ಅನಿಸುತ್ತೆ ನಾನು ಬೆಂಗಳೂರು ಬಂದಾಗ. ಅಲ್ಲಿವರೆಗೂ ನನ್ನ ಲೈಫಲ್ಲಿ ನಾನು ಬೆಂಗಳೂರು ನೋಡೇ ಇರಲಿಲ್ಲ. ಬರೀ ದಾವಣಗೆರೆ ದೋಸೆ, ದಾವಣಗೆರೆ ಅಂದರೆ ನಾನು ಹುಟ್ಟೂರು ದಾವಣಗೆರೆ. ಹ್ಮ್. ಬಟ್ ಬೆಳೆದೆಲ್ಲ ಬೆಳಗಾಮಲ್ಲಿ. ವಾ, ಪೇಡನೂ ತಿಂತೀರಿ, ದೋಸೆ ತಿಂತೀರಿ ಎಲ್ಲ ನಾವು ಕುಂದ, ಧಾರವಾಡ ಪೇಡ, ಹ್ಮ್. ದೋಸೆ ನಾವೆಲ್ಲ ತಿಂದ್ಬಿಟ್ಟಿದ್ವಿ ನಾವು. ಹ್ಮ್. ಸೊ ಹಾಗಾಗಿ ಅಂದ್ರೆ ಅಪ್ಪ ಸಿವಿಲ್ ಕಾಂಟ್ರಾಕ್ಟರ್ ಅಲ್ಲಿ. ಹ್ಮ್. ಸೊ ಆ ಕಾರಣಕ್ಕೋಸ್ಕರ ನಮ್ದು ಎಜುಕೇಶನ್ ಆಗಿದ್ದು ಎಲ್ಲ ಅಲ್ಲಿ ಹಿಡ್ಕಲ್ ಡ್ಯಾಮ್ ಅಂತ ಒಂದು ಊರು, ಅಲ್ಲಿ ಮತ್ತೆ ಬೆಳಗಾಮು, ಗೋಕಾಕ್ ಎಲ್ಲ ಅಲ್ಲಿ ಆಗಿದ್ದಂದು. ಅವತ್ತು ಫಸ್ಟ್ ನಾನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಹತ್ತಿಸಿದ್ರು. ಅಲ್ಲಿಂದ ಟಾಟಾ ಮಾಡಿ ಕಳಿಸಿದ್ರು. ಫಸ್ಟ್ ಟೈಮ್ ಬಂದು ಇಳಿದೆ. ನನಗೆ ಒಂದು ಫ್ಯಾಂಟಸಿ ಇತ್ತು ಸರ್. ನೀವು ನ್ಯೂಸಲ್ಲಿ ಇದ್ರೆ ಗೊತ್ತಿರುತ್ತೆ. ಒಂದು ನ್ಯೂಸ್ ಚಾನಲಲ್ಲಿ ರಾತ್ರಿ 10 ಗಂಟೆಗೆ ಬೆಂಗಳೂರು ತೋರಿಸ್ತಾರೆ. ಆಂಕರ್ ಹಿಂದೆ ಒಂದು ಹೌದು ಸರ್, ಮೆಟ್ರೋ ನ್ಯೂಸ್ಗಳು. ಹೌದು ಸರ್, ನಮ್ಮ ಬೆಂಗಳೂರು, ಮೆಟ್ರೋ ಬೆಂಗಳೂರು, ಈ ತರದೆಲ್ಲ. ಅದನ್ನ ನೋಡಿದಾಗೆಲ್ಲ ಫುಲ್ ಫ್ಯಾಂಟಸಿ ಸರ್. ನನಗೆ ಎಂತ ಊರ್ಗುರು ಇದು, ಇಲ್ಲಿ ನಾನು ಹೋಗ್ಬೇಕಲ್ಲ ಅನ್ಸುತ್ತೆ ನನಗೆ. ನೋಡಿದಾಗೆಲ್ಲ ಅದು ಒಂಥರ ಥ್ರಿಲ್ ನನಗೆ. ಬೆಂಗಳೂರಿಗೆ ಹೋಗ್ಬೇಕು ಅಂತ. ಅವತ್ತು ಫಸ್ಟ್ ಟೈಮ್ ಬಂದು ಇಳಿದೆ. ಹೆದರಿಕೆ ಸರ್ ನನಗೆ. ಬಂದು ಇಳಿದಿದ್ದೀನಿ, ಕಳ್ಕೊಂಬಿಟ್ರೆ ಅಂತ ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಇಲ್ಲೇ ಇದ್ದೀನಿ, ಹಿಂಗೆ ನಿಂತ್ಕೊಂಡಿದ್ದೀನಿ ಅಂತ. ಕೈಯಲ್ಲಿ 2 ಚೀಲ ಹಿಡ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೀನಿ ನಾನು. ಮನೆಯಿಂದ ಏನು ಕಳಿಸಿದ್ರು ಅವ್ರಿಗೆ, ಏನೇನು ತಿನ್ನಕ್ಕೆ ಅದೆಲ್ಲ ಕಳಿಸಿದ್ರು. ಹಿಂಗೆ ನಿಂತ್ಕೊಂಡಿದ್ದೆ ನಾನು. ಏನೋ ಇತ್ತು ಅದು ಅನ್ಸುತ್ತೆ, ಮೋಸ್ಟ್ಲಿ 8 ಅನ್ಸುತ್ತೆ. ರಾಣಿ ಚೆನ್ನಮ್ಮ ಮೋಸ್ಟ್ಲಿ 8ಕ್ಕೆ ಬರುತ್ತೆ ಅನ್ಸುತ್ತೆ. ಅಲ್ಲೇ ನಿಂತ್ಕೊಂಡಿದ್ದೆ. ಅಕ್ಕ ಬಾವ ಬಂದರು. ಅವ್ರು ಬಂದ್ಮೇಲೆ ಸ್ವಲ್ಪ ರಿಲೀಫ್ ಆಯಿತು, ಓಕೆ ಅಂತ. ಕರ್ಕೊಂಬಂದು ಕಾರಲ್ಲಿ ಕೂರಿಸಿದ್ರು. ಆ ಕಾರು ಗಾಂಧಿನಗರ ಒಳಗಿಂದ ಹಿಂಗೆ ಬರ್ತಾ ಇತ್ತು ಹಿಂಗೆ. ಆವಾಗ ಬರಬೇಕಾದ್ರೆ ಸಂತೋಷು, ನರ್ತಕಿ, ಈ ಥಿಯೇಟ್ರೆಲ್ಲ ಒಂದು ರೌಂಡಿಂಗ್ ಬಂತಿಂಗೆ ಅದು. ಅಲ್ಲೆಲ್ಲ ಪೋಸ್ಟರ್ಗಳೆಲ್ಲ ಹಂಚಿದ್ರು, ಸ್ಟಾರ್ಗಳದೆಲ್ಲ ಹಂಚಿದ್ರು. ನೋಡಿದೆ ಆವಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ದ ಒಂದು ಸಿನಿಮಾ ಇತ್ತು, ನರ್ತಕಿನ ಸಂತೋಷ್ ಮುಂದೆ ದೊಡ್ಡ ಕಟೌಟ್ ನಿಂತ್ಕೊಂಡಿತ್ತು. ಆವಾಗ ಅಂದ್ಕೊಂಡಿದ್ದೆ, ಗುರು ನಂದು ಒಂದು ಇಲ್ಲಿ ಬರ್ಬೇಕು ಕಟೌಟ್, ಇಲ್ಲಿ ಅದಕ್ಕೆ ಕೆಲಸ ಮಾಡ್ಬೇಕು ನಾನು, ಅದಕ್ಕೆಲ್ಲ ಬಂದಿರೋದು. ನೋಡ್ತೀನಿ ಒಂದು ದಿವಸ ನಾನು ಇಲ್ಲ ನನ್ನ ಅಂದ್ಕೊಂಡು ಹೊರಟೆ ಅಲ್ಲಿ.